ಬನ್ನಿ ವೀಕ್ಷಕರೇ, ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ, ಮೇಷ ತಿಳಿಸ್ಕೊಟ್ಟಿದ್ರಿ, ವೃಷಭ ರಾಶಿ ತಿಳಿಸ್ಕೊಡ್ಬೇಕು. ಆದ್ರೆ ಅದಕ್ಕೂ ಮುನ್ನ ಊಟ ಬಡಿಸುವಾಗ ಮತ್ತೆ ಊಟ ಮಾಡುವ ಹಿಂದಿನ ರಹಸ್ಯ ವಿಚಾರ ಹೇಳ್ತಾ ಇದ್ರಿ. ಖಂಡಿತ ತಿಳಿಸ್ತೀನಮ್ಮ, ಆದ್ರೆ ಸ್ವಲ್ಪ ರಾಶಿಫಲ ಮುಂದುವರಿಸ್ಬಿಡೋಣ. ಸರಿ. ಯಾಕೆಂದ್ರೆ ರಾಶಿಫಲ ಪ್ರಾರಂಭಿಸಿ ಈ ವಿಚಾರ ಮಧ್ಯೆ ಮಧ್ಯೆ ಬಂದಿದ್ದನ್ನ ಅಲ್ಲಿಂದಲೇ ತಿಳಿಸಬೇಕಾದ ಧರ್ಮ. ಆ ತಿಳಿಸೋದನ್ನ ಸ್ವಲ್ಪ ಹಿಂದೆ ಮುಂದೆ ತಿಳಿಸಿ ರಾಶಿಫಲವನ್ನು ಮುಂದುವರಿಸೋಣ. ಇನ್ನ ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸಾಕಷ್ಟು ಕಾರ್ಯಸಿದ್ಧಿ, ಯಶಸ್ಸಿನ ಹಾದಿನೂ ಇದೆ. ಜೊತೆಗೆ ಇವತ್ತು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೋವಿದೆ. ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದನ್ನು ಮತ್ತೊಬ್ಬರು ಕೊಟ್ಟು ಅವರಿಂದ ಓಡಾಡಬೇಕಾದಂತಹ ಪ್ರಸಂಗ ಇವತ್ತು ಎದುರಾದಿತ್ತು. ಜೋಪಾನ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿನ ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿಟ್ಕೊಳ್ಳಿ. ಜೊತೆಗೆ ಮತ್ತೊಬ್ಬರ ಮಾರ್ಗದರ್ಶನದಂತೆಯೇ ನಡೆಯೋಕೆ ಹೊರಟರು ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ, ಇಲ್ಲದ ಸಮಸ್ಯೆನ ನೋಡಬೇಕಾಗತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕಾದಂತಹ ಯಾವುದೇ ಒಂದು ಕೆಲಸವನ್ನಾದರೂ 4 ಜನಕ್ಕೆ ತಿಳಿಸಿ ಮಾಡೋದಕ್ಕಿಂತ ಸ್ವಲ್ಪ ಗೌಪ್ಯತೆ ಕಾಪಾಡತಕ್ಕಂಥದ್ದು ಭಾಳ ಉತ್ತಮ. ಸ್ವಲ್ಪ ಗೌಪ್ಯತೆ ಕಾಪಾಡಿ ಆ ಕೆಲಸವನ್ನು ಕಂಪ್ಲೀಟ್ ಆದರೆ ಅದಷ್ಟೇ ಸಮಾಜಕ್ಕೂ ಗೊತ್ತಾಗುತ್ತೆ, ಎಲ್ಲರಿಗೂ ಅರಿವಾಗುತ್ತೆ. ಜೊತೆಗೆ ನೀವು ಯಾರು ತಿಳಿಸ್ಬೇಕಾಗಿರುತ್ತೋ ಅವ್ರಿಗೂ ಆ ವಿಚಾರ ತಿಳಿಯುತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನೀವು ತಿಳಿಸಿ ನೀವು ಆ ಕೆಲಸವನ್ನು ಮುಂದುವರಿಸಿದ್ದೇ ಆದರೆ ಖಂಡಿತ ಆ ಕೆಲಸದಲ್ಲಿ ಸಾಕಷ್ಟು ವಿಘ್ನಗಳೆದುರಾಗುತ್ತೆ. ಜೊತೆಗೆ ಇವತ್ತು ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳು, ಅಂದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಂಥ ಸನ್ನಿವೇಶ, ಉದ್ಯೋಗಕ್ಕಾಗಲಿ ಕೆಲಸ ಕಾರ್ಯಕ್ಕಾಗಲಿ ಯಾವುದೇ ಒಂದು ನಿಮ್ಮ ಅನುಕೂಲ ಅನಾನುಕೂಲಗಳು ನೋಡಿಕೊಂಡು ನೀವು ಆಚೆ ಹೊರಡಬೇಕಾದಂಥ ಪ್ರಸಂಗ ಇದ್ದರೆ ನೀವು ಮಾಡಬೇಕಾದ್ದು ಮೊದಲು ನಿಮ್ಮ ಅಂಗೈಯಲ್ಲಿ 1 ಚಿಟಿಕೆಯಷ್ಟು ಗೋಧಿನ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯಗ್ರಹನ ಪ್ರಾರ್ಥನೆ ಮಾಡಿ. ಅದರಲ್ಲೂ ಸಿಂಹ ಲಗ್ನದಲ್ಲಿದ್ದರೆ, ವೃಷಭ ರಾಶಿಯವರಾಗಿದ್ದು ಸಿಂಹ ಲಗ್ನದಲ್ಲಿದ್ದರೆ ನೀವು ಮಾಡಬೇಕಾದ್ದು ಒಂದು ಚಿಟಿಕೆಯಷ್ಟು ಬೆಲ್ಲದ ಪುಡಿ, 1 ಚಿಟಿಕೆಯಷ್ಟು ಗೋಧಿ, ಇದನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ದೃಷ್ಟಿ ತೆಗೆದು ಅದನ್ನು ಆಚೆ ಕಡೆ ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ಆಚೆ ಹೊರಡುವಂಥದ್ದು ಬಹಳಷ್ಟು ಉತ್ತಮ. ಹೀಗೆ ಮಾಡೋದ್ರಿಂದ ಬರ್ತಕ್ಕಂತಹ ತೊಂದರೆಗಳು, ತಾಪತ್ರೆಗಳು, ಅದರ ಮೇಲೆ ಬರ್ತಕ್ಕಂತಹ ಕೆಲವು ನಿಷ್ಠುರದ ಸನ್ನಿವೇಶಗಳು ಇದೆಲ್ಲವೂ ದೂರ ಆಗುತ್ತೆ.